ಇನ್ನು ದೆಹಲಿ ಅಂಗಳದಲ್ಲೂ ನಡೆಯುತ್ತಾ ಕಾವೇರಿ ಕದನ. ಸಿಡಬ್ಲ್ಯೂಆರ್ಸಿ ವಿರುದ್ಧ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ಪ್ರತಿಭಟನೆ ಸಂಬಂಧ ನಾಳೆ ಕರವೇ ಸಭೆ ಕೂಡ ನಡೆಯುತ್ತೆ. ದೆಹಲಿಯಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಹೇಗೆ ಒತ್ತಡ ತರಬೇಕು ಅನ್ನುವಂತಹ ಕುರಿತಂತೆ ಚರ್ಚೆ ನಡೆಯುತ್ತೆ. ಟಿವಿ9ಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೀಟಿಂಗ್ ಬಳಿಕ ದೆಹಲಿ ಚಲೋ ದಿನಾಂಕ ಘೋಷಣೆ ಆಗುತ್ತೆ ಎಂದಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕ ಬಂದ್ ಕುರಿತಂತೆ ಚರ್ಚೆ ಆಗುತ್ತೆ ಅಂತ ಅಂದ್ರು. ಈಗ ನಾರಾಯಣ್ ಗೌಡ್ರು ಕೂಡ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ, ಸಭೆಯನ್ನ ಕೈಗೊಳ್ತೀವಿ, ಅಲ್ಲಿ ಮಾತಾಡಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಒತ್ತಡವನ್ನ ತರಬೇಕು, ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ನಡೆಯುತ್ತೆ ಅನ್ನುವಂತಹ ಮಾತನ್ನ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ್ರು ಹೇಳಿದ್ದಾರೆ. ಅಂದ್ರೆ ಮೀಟಿಂಗ್ ಬಳಿಕ ದೆಹಲಿ ಚಲೋ ದಿನಾಂಕ ಘೋಷಣೆ ಆಗೋ ಬಗ್ಗೆಯೂ ತೀರ್ಮಾನಿಸ್ತೇವೆ ಅಂದಿದ್ದಾರೆ. ಅಂದ್ರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆಯನ್ನ ಮಾಡಬೇಕು, ಆ ಹಂತದಲ್ಲಿ ಮಾಡಿ ಕೇಂದ್ರ ಸರ್ಕಾರವನ್ನ ಇದನ್ನ ಗಮನಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ರಾಜ್ಯದ ವತಿಯಿಂದಲೂ ಕೂಡ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಈಗ ರಾಜ್ಯ ಸರ್ಕಾರ ಪ್ರಾಧಿಕಾರದ ಮುಂದೆ ಸರಿಯಾದ ರೀತಿಯಲ್ಲಿ ಈ ವಿಚಾರವನ್ನ ತಿಳಿಸಿಲ್ಲ, ಅಥವಾ ನಮ್ಮಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ, ಯಾವ ಪ್ರಮಾಣದಲ್ಲಿ ನೀರಿದೆ, ಎಷ್ಟು ಪ್ರಮಾಣದ ನೀರು ಬೇಕಾಗುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಆಗದೆ ಇದ್ರೆ ರಾಜ್ಯದ ಪರಿಸ್ಥಿತಿ ಏನು, ಈ ಎಲ್ಲಾ ವಿಚಾರದ ಕುರಿತಂತೆ ಅವರಿಗೆ ತಿಳಿಸಬೇಕಾಗಿತ್ತು. ಆದ್ರೆ ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಅನ್ನುವಂತಹ ಆಕ್ರೋಶದ ಜೊತೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ತೀರ್ಮಾನವನ್ನ ಕೈಗೊಳ್ಳುವ ಬಗ್ಗೆ ಕನ್ನಡ ಸಂಘಟನೆಗಳು ಚರ್ಚೆ ಮಾಡ್ತಾ ಇವೆ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂದುವರೆದಿದೆ ಕಾವೇರಿ ಕಿಚ್ಚು. ಬಸವೇಶ್ವರ ಚಿತ್ರಮಂದಿರದಲ್ಲಿ ಜನನಾಯಕನ್ ಪ್ರದರ್ಶನ ರದ್ದಾಗಿದೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅಭಿನಯದ ಸಿನಿಮಾ ಜನನಾಯಕನ್ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕುವಂತಹ ಎಚ್ಚರಿಕೆಯನ್ನ ನೀಡಿವೆ ಸಂಘಟನೆಗಳು. ರೈತ ಸಂಘಟನೆಗಳ ಎಚ್ಚರಿಕೆಯಿಂದ ಜನನಾಯಕನ್ ಎತ್ತಂಗಡಿಯಾಗಿದೆ. ಟಾಕೀಸ್ನ ಮುಂದಿದ್ದಂತಹ ಪೋಸ್ಟರ್, ಬ್ಯಾನರ್ ಎಲ್ಲವೂ ಕೂಡ ತೆರವು ಮಾಡಿದ್ದಾರೆ ಸಿಬ್ಬಂದಿ. ಜನನಾಯಕನ್ ಚಿತ್ರ ಪ್ರದರ್ಶನ ಇಲ್ಲ ಅಂತ ಹೇಳಿ ಪೋಸ್ಟರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ನೋಡಿ, ಮುಂಜಾಗ್ರತಾ ಕ್ರಮವಾಗಿ ಚಿತ್ರಮಂದಿರದ ಬಳಿ ಪೊಲೀಸರಿಂದ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಇದು ಚಿತ್ರಮಂದಿರದ ಮುಂಭಾಗದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರೋದು. ಒಂದು ಭಾಗದಲ್ಲಿ ಸಂಘಟನೆಗಳ ಪ್ರತಿಭಟನೆ, ಖಾಲಿ ಕೊಡವನ್ನ ತಲೆ ಮೇಲೆ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗಳಲ್ಲಿ ಚಿತ್ರಮಂದಿರ ಮುಂಭಾಗದಲ್ಲಿ ಈ ಜನನಾಯಕನ್ ಪ್ರದರ್ಶನ ಇಲ್ಲ ಅನ್ನುವಂತಹ ಬೋರ್ಡ್ ಕಂಡು ಬರ್ತಾ ಇದೆ. ಜೊತೆಗೆ ಪೊಲೀಸ್ ಭದ್ರತೆಯೂ ಕೂಡ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಜನನಾಯಕನ್ ಚಿತ್ರವನ್ನ ಮುಂದುವರಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿದೆ. ಅದು ತಮಿಳುನಾಡು ಸಿಎಂ ವಿಜಯ್ ಅವರ ಕೊನೆಯ ಚಿತ್ರ ಜನನಾಯಕನ್ ಪ್ರದರ್ಶನವಾಗ್ತಾ ಇತ್ತು. ಆದರೆ ಈಗಿರುವಂತಹ ಪರಿಸ್ಥಿತಿ, ತಮಿಳುನಾಡು ಮಾಡ್ತಾ ಇರುವಂತಹ ವಾದ ಪ್ರತಿವಾದ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ. ಕ್ಷಣಗಳಲ್ಲಿ ಕರ್ನಾಟಕ ಬಂದ್ ನಿರ್ಧಾರ. ಬಂದ್ ಬಗ್ಗೆ ನಿರ್ಧರಿಸೋದಕ್ಕೆ ಸಂಘಟನೆಗಳ ಸಭೆ. ಹಿಂದೆ ಕರ್ನಾಟಕ ಬಂದ್ ದಿನಾಂಕ ನಿಗದಿಯಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತಹ ಸಭೆ ಇದು. ಇವತ್ತಿನ ಸಭೆಯಲ್ಲಿ ಕರ್ನಾಟಕ ಬಂದ್ ಕುರಿತಂತೆ ನಿರ್ಧಾರ. ವಾಟಾಳ್ ನಾಗರಾಜ್ ಅವರು ಹಿಂದೆಯೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ನಾವು ಯಾವ ಕಾರಣಕ್ಕೂ ಕೂಡ ನೀರು ಬಿಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ, ನಾವು ಕರ್ನಾಟಕ ಬಂದ್ ಮಾಡ್ತೀವಿ, ಆ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತೀವಿ. ಹೀಗಾಗಿ ಒಂದು ಸಭೆಯನ್ನ ಮಾಡಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇವತ್ತು ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಸಭೆ ಇದೆ. ಸಂಘಟನೆಗಳ ಕೆಲ ನಾಯಕರು ಅಲ್ಲಿ ಭಾಗಿಯಾಗ್ತಾರೆ. ಮುಂದಿನ ಹೋರಾಟದ ರೂಪುರೇಷೆ ಯಾವ ರೀತಿ ಇರಬೇಕು, ಕರ್ನಾಟಕ ಬಂದ್ ಮಾಡೋದಾದ್ರೆ ಯಾವಾಗ ಮಾಡಬೇಕು, ಹೇಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗುತ್ತೆ. ಇವತ್ತು ನಡೆಯುವಂತಹ ಚರ್ಚೆಯಲ್ಲಿ ಕರ್ನಾಟಕ ಬಂದ್ ಬೇಕಾ ಬೇಡವಾ, ಅಥವಾ ಯಾವಾಗ ಕರ್ನಾಟಕ ಬಂದ್ ಮಾಡಬೇಕು, ಈ ಎಲ್ಲ ವಿಚಾರದ ಕುರಿತಂತೆ ಚರ್ಚೆಯನ್ನ ಮಾಡ್ತಾರೆ. ನಮ್ಮ ನೀರು ನಮ್ಮ ಕಾವೇರಿ, ಇದನ್ನ ತಮಿಳುನಾಡಿಗೆ ಹರಿಸೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲೇ ನೀರಿಲ್ಲ ಅಂತ ಅಂದ್ರೆ ಅಲ್ಲಿ ಹರಿಸೋದು ಹೇಗೆ? ಅದು 15 ದಿನಗಳಿಗೆ 4500 TMC ನೀರು ಹರಿಸಬೇಕು ಅನ್ನುವಂಥ ಆದೇಶ. ಅಂದ್ರೆ ದಿನಕ್ಕೆ 3500 ಕ್ಯೂಸೆಕ್ ನೀರಷ್ಟು ಹರಿಸಬೇಕಾಗುತ್ತೆ. ಹಾಗೇನಾದ್ರೂ ನೀರನ್ನ ತಮಿಳುನಾಡಿಗೆ ಹರಿಸಿದ್ದೇ ಆದಲ್ಲಿ ರಾಜ್ಯಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಈ ಹಿಂದೆಯೇ ಕೆಲ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ನಮಗೆ ಬೆಳೆಗೆ ನೀರನ್ನ ಹರಿಸಿ ಅಂತ.
ಅದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಈಗ ಗಮನಿಸ್ತಾ ಇರುವ ಹಾಗೆ ಸಂಘಟನೆಗಳು ಕೂಡ ಕೆರಳಿ ನಿಂತಿವೆ. ಒಂದ್ ಕಡೆ ಈಗ ವಾಟಾಳ್ ನಾಗರಾಜ್ ಅವರ ಬಣ ಏನಿದೆ ಅದು ಕೂಡ ಇವತ್ತಿನ ಸಭೆ ಮಾಡ್ತೀವಿ, ಸಭೆಯಲ್ಲಿ ಕರ್ನಾಟಕ ಬಂದ್ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಸಭೆ ನಡೆಯುತ್ತೆ, ಯಾರ್ಯಾರೆಲ್ಲ ಭಾಗ್ಯ ಆಗ್ತಾ ಇದ್ದಾರೆ ಕಿರಣ್ ಸೂರ್ಯ? ಅದು ಮಧು ನಾಗರಾಜ್, ಈಗಾಗಲೇ ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು ಅಂತೇಳಿ ಕನ್ನಡ ಪರ ಹೋರಾಟಗಾರರು, ರೈತರು ಈಗಾಗಲೇ ಕಾವೇರಿ ಕೊಳ್ಳದ ಒಂದು ರೈತರು ಏನಿದ್ದಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಳೆದ 2-3 ದಿನಗಳಿಂದ ಆಕ್ರೋಶನ ವ್ಯಕ್ತಪಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಪ್ರಮುಖವಾದಂತಹ ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಸದ್ಯ ನಾನೀಗ ಸಭೆ ನಡೆಯುವಂತಹ ಒಂದು ಜಾಗದಲ್ಲಿದ್ದೀನಿ, ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಸಭೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ವಾಟಾಳ್ ನಾಗರಾಜ್ ಅವರು ಆಗಮಿಸ್ತಿದ್ದಂತೆ ಈ ಒಂದು ಸಭೆ ಕೂಡ ಆರಂಭ ಆಗುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತಹ ವಿಚಾರ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ CWRC ಇರ್ಬೋದು, CWMA ಒಂದು ಆದೇಶ ಏನಿದೆ ಆ ಆದೇಶವನ್ನು ತಿರಸ್ಕರಿಸಬೇಕು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಹರಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕೂಡ ಕರೆಯನ್ನು ನೀಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇದು ಒಂದು. ಎರಡನೇದಾಗಿ, ಈಗಾಗಲೇ ಕಾವೇರಿ ಕೊಳ್ಳದ ರೈತರು ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಇಂದಿನ ಸಭೆಯಲ್ಲಿ ರೈತ ಪರ ಹೋರಾಟಗಾರರಿರ್ಬೋದು, ದಲಿತ ಪರ ಹೋರಾಟಗಾರರಿರ್ಬೋದು, ಸಾರಿಗೆ ಸಂಘಟನೆಗಳ ಒಂದು ನಾಯಕರುಗಳಿರ್ಬೋದು, ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರು ಮತ್ತು ನಾಯಕರು ಕೂಡ ಈ ಒಂದು ಸಭೆಗೆ ಈಗಾಗಲೇ ಕೂಡ ಆಗಮಿಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾರೆ. ಸಭೆಗೆ ಆಗಮಿಸಿದಂಥ ನಂತರದಲ್ಲಿ ಈ ಒಂದು ಸಭೆಯಲ್ಲಿ ಅಖಂಡ ಕರ್ನಾಟಕ ಬಂದ್ ಮಾಡೋದ್ರ ಬಗೆಗೆ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಈಗಾಗಲೇ ಕೂಡ ನಿನ್ನೆ ಮಾತಾಡುವಂಥ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ಅವರಾಗಿರ್ಬೋದು ಮತ್ತು ವಾಟಾಳ್ ನಾಗರಾಜ್ ಅವರು ಅಖಂಡ ಕರ್ನಾಟಕ ಬಂದನ್ನು ಮಾಡಲೇಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅಂದರೆ ಈ ಒಂದು ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶವನ್ನು ಮಾಡಬೇಕು ಅಂದರೆ ನಾವು ಸಂಪೂರ್ಣವಾಗಿ ಅಖಂಡ ಕರ್ನಾಟಕವನ್ನು ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ದೇಶಕ್ಕೆಲ್ಲವೂ ಕೂಡ ಗೊತ್ತಾಗುತ್ತೆ. ಆವಾಗ ನಮಗೆ ನ್ಯಾಯ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಸಭೆ ಕೂಡ ಆರಂಭವಾಗಲಿರುವಂಥದ್ದು. ಸಭೆಗೆ ಈಗಾಗಲೇ ಕೂಡ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಬಹುತೇಕ ಆಗಸ್ಟ್ 2ನೇ ವಾರದಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ದಿನಾಂಕ ಘೋಷಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ಕಳೆದ ಬಾರಿ ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ಪರೀಕ್ಷೆಗಳಿದ್ವು. ಆದರೆ ಈ ಬಾರಿ ದಿನಾಂಕವನ್ನು ನಿಗದಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಥರವಾದಂತಹ ಶಾಲಾ ಕಾಲೇಜುಗಳಲ್ಲಿ ಎಕ್ಸಾಮ್ ಇರಬಾರ್ದು ಮತ್ತು ಯಾರಿಗೂ ಯಾವುದೇ ತೊಂದರೆ ಆಗದಂತಹ ದಿನಾಂಕವನ್ನು ನಿಗದಿ ಮಾಡಬೇಕು ಅಂತ. ಯಾಕಂದರೆ ಕಳೆದ ಬಾರಿ ಬಂದಿಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಪೋಷಕರು ಎಕ್ಸಾಮ್ ಇರುವಂಥ ಸಂದರ್ಭದಲ್ಲಿ ಬಂದಿಗೆ ಕರೆ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಯಾಕಂದರೆ ಬಂದಿದ್ದಂಥ ಸಂದರ್ಭದಲ್ಲಿ ಬಸ್ಗಳು ಇರೋದಿಲ್ಲ ಮತ್ತು ಪೋಷಕರು ಕೂಡ ಹೊರಗೆ ಬರುವಂಥದ್ದು ಅಷ್ಟು ಸೂಕ್ತವಲ್ಲ. ಮಕ್ಕಳನ್ನು ಕರ್ಕೊಂಡ್ಬರ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಬಂದು ದಿನಾಂಕವನ್ನು ಮುಂದೂಡಿ ಈ ಥರದ್ದೆಲ್ಲವೂ ಕೂಡ ಆಗಿತ್ತು. ಹಾಗಾಗಿ ಈ ಬಾರಿ ವಾಟಾಳ್ ನಾಗರಾಜ್ ಅವರು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ಇಲ್ಲದ ದಿನಾಂಕವನ್ನು ನೋಡಿಕೊಂಡು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಈಗಾಗಲೇ ಮಾಡಿರುವಂಥದ್ದು. ಮಧು ನಾಗರಾಜ್. ಓಕೆ ಕಿರಣ್ ಸೂರ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.